ಉಡುಪಿಯಲ್ಲಿ ಅದ್ಭುತಗಳಿಗೇನು ಕಡಿಮೆ ಇಲ್ಲ. ಇಂತಹ ಅದ್ಭುತಗಳ ಸಾಲಿನಲ್ಲಿ ಕಾಣಸಿಗೋದು ಶಿರಿಯಾರದ ಕಲ್ಲು ಗಣಪತಿ ಎಂದೇ ಪ್ರಸಿದ್ಧವಾಗಿರುವ ಉಮಾಮಹೇಶ್ವರ ಕಲ್ಲು ಗಣಪತಿ ದೇವಸ್ಥಾನ. ಈ ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿ ಎಂಬ ಮಾತಿದೆ. ಪರಶುರಾಮ ಕೊಡಲಿಯನ್ನು ಎಸೆದಾಗ ಅದೆಷ್ಟು ಹಿಂದೆ ಹೋಗಿ ಬಿತ್ತೋ ಅಷ್ಟು ಜಾಗವನ್ನ ಸಮುದ್ರ ರಾಜ್ಯ ತುಳುನಾಡಾಗಿ ಬಿಟ್ಟುಕೊಟ್ಟ ಎನ್ನೋ ಮಾತಿದೆ. ಇದಕ್ಕೆ ಪುರಾವೆಯಾಗಿ ನಮಗೆ ಕಾಣಸಿಗೋದು ಶಿರಿಯಾರದ ಕಲ್ಲು ಗಣಪತಿ ದೇವಸ್ಥಾನ. ಯಾಕಂದ್ರೆ ಇಲ್ಲಿರುವಂತಹ ಬಂಡೆಗಲ್ಲುಗಳು, ಆ ಗುಹೆಗಳು ಸಮುದ್ರದೊಳಗಿನ ಜಗತ್ತನ್ನ ನಮಗೆ ತೋರಿಸಿಕೊಡುತ್ತೆ. ಆ ದೊಡ್ಡದಾದ ಬಂಡೆಗಲ್ಲುಗಳು ಯಾವುದೇ ಆಧಾರವಿಲ್ಲದೆ ಬರೀ ಒಂದಕ್ಕೊಂದು ತಾಗಿ ನಿಂತಿರುವ ಅದ್ಭುತವೇ ನೋಡುಗರನ್ನ ಮಾರು ಹೋಗಿಸುತ್ತದೆ. ಆ ದೊಡ್ಡದಾದ ಬಂಡೆಗಲ್ಲಿನ ನಡುವೆ ಪುಟ್ಟದಾದ ಒಂದು ಗುಡಿ. ಆ ಗುಡಿಯ ಒಳಗೆ ಈಶ್ವರ ಪಾರ್ವತಿಯ ಜೊತೆಗೆ ಗಣಪತಿಯ ಪೂಜೆ. ಇದೆಲ್ಲದನ್ನ ನೋಡೋದಕ್ಕೆ ನೀವೊಮ್ಮೆ ಉಡುಪಿಗೆ ಭೇಟಿ ಕೊಡಲೇಬೇಕು. ಈ ಅದ್ಭುತವನ್ನೊಮ್ಮೆ ನೀವು ನಿಮ್ಮ ಕಣ್ಣಾರೆ ನೋಡಲೇಬೇಕು. ಈ ದೇವಸ್ಥಾನವನ್ನ ಬಾರಕೂರಿನ ರಾಜ ಭೂತಾಳ ಪಾಂಡ್ಯ ಇದರ ಸೌಂದರ್ಯಕ್ಕೆ ಮಾರು ಹೋಗಿ ಕಟ್ಟಿದ ಅನ್ನೋ ಮಾತಿದೆ. ಆ ಗುಹೆಯ ಒಳಗೆ ಹೋಗುವಂತ ದಾರಿ ಒಬ್ಬರಿಗೂ ಹೋಗೋದಕ್ಕೂ ಕಠಿಣವಾದಂಥ ದಾರಿ. ಆದರೆ ಅದರ ಒಳಗೆ ಸುಂದರವಾದ ಕಲ್ಲುಗಳನ್ನು ಉಪಯೋಗಿಸಿ ದೇವಸ್ಥಾನವನ್ನ ಹೇಗೆ ಕಟ್ಟಿದ್ರು ಅನ್ನೋ ಪ್ರಶ್ನೆ ನೋಡುಗರಿಗೆ ಖಂಡಿತವಾಗಿ ಮೂಡುತ್ತೆ. ಇಂತಹ ಅದ್ಭುತ ರಮಣೀಯ ಸೌಂದರ್ಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಶಿರಿಯಾರದ ಗಣಪತಿ ದೇವಸ್ಥಾನಕ್ಕೊಮ್ಮೆ ಖಂಡಿತ ಭೇಟಿ ನೀಡಿ. ಅಂದಹಾಗೆ ಈ ಬಾರ್ಕೂರಿನ ಭೂತಾಳ ಪಾಂಡ್ಯ ಯಾರು?